ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಲರ್ನ್ ಈಜಿ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. 10ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ಯೂನಿಟ್ ನಂಬರ್ 3 ಜೆಂಟ್ಲ್ಮೆನ್ ಆಫ್ ರಿಯೋ ಇನ್ ಮಿಡಿಯೋ ಎಂಬ ಪಾಠವನ್ನು ಬರೆದಂಥ ಲೇಖಕರು ಯುವಾನ್ ಎ ಸೆಡ್ಯುಲರ್ ಅವರು. ವೃತ್ತಿಯಿಂದ ವಕೀಲರಾದಂಥ ಸೆಡ್ಯುಲರ್ ಅವರು ತಮ್ಮ ವೃತ್ತಿ ಜೀವನದ ನಿಜವಾದ ಕೇಸುಗಳಲ್ಲಿ ಆಧಾರಿತವಾದಂಥ ಒಂದು ಕಥೆಯನ್ನು ಇಲ್ಲಿ ನಮ್ಮೊಂದಿಗೆ ಚರ್ಚಿಸಿದ್ದಾರೆ. ಈ ಘಟನೆಯ ನಾಯಕ ಡಾನ್ ಅನ್ಸೆಲ್ಮೋ ಅವನು ರಿಯೋ ಇನ್ ಮಿಡಿಯೋ ಎಂಬ ಸ್ಥಳದಲ್ಲಿ ವಾಸಿಸುತ್ತಿದ್ದ. ಈ ಸ್ಥಳ ಅಮೇರಿಕಾದ ನ್ಯೂ ಮೆಕ್ಸಿಕೋಗೆ ಸೇರಿದ ಸಂತಪೆ ಕೌಂಟಿಗೆ ಸೇರಿದೆ. ಅನ್ಸೆಲ್ಮೋರವರು ತಮ್ಮ ವಂಶದ ಹಿರಿಯರು ವಾಸಿಸುತ್ತಿದ್ದ ಸ್ಥಳದಲ್ಲಿಯೇ ಈಗ ವಾಸ ಮಾಡುತ್ತಾ ಬೇಸಾಯವನ್ನು ಮುಂದುವರಿಸುತ್ತಿದ್ದಾರೆ. ಅವರಿಗೆ ಈಗ ಅವರ ತಾಯಿಯಿಂದ ಒಂದು ಸಣ್ಣ ಮನೆ ಮತ್ತು ಹಣ್ಣಿನ ತೋಟ ಆಸ್ತಿಯಾಗಿ ಬಂದಿತ್ತು. ಆ ಮನೆ ನೋಡಲು ಸುಂದರವಾಗಿಲ್ಲದ ಹಳೆಯ ಕಾಲದ ಮನೆಯಾಗಿತ್ತು. ತೋಟದ ಮಧ್ಯೆ ಒಂದು ಸಣ್ಣ ನೀರಿನ ಝರಿ ಹರಿಯುತ್ತಿದ್ದುದರಿಂದ ಹಣ್ಣಿನ ಮರಗಳು ಸಮೃದ್ಧವಾಗಿ ಬೆಳೆದು ನಿಂತಿದ್ದವು. ಲೇಖಕರು ತಮ್ಮ ಕಕ್ಷಿದಾರರಾದ ಅಮೇರಿಕನ್ನರಿಗೆ ಅನ್ಸೆಲ್ಮೋನ ತೋಟ ಮತ್ತು ಮನೆಯನ್ನು ಮಾರಾಟ ಮಾಡಿಸಬೇಕಾಗಿತ್ತು. ಆದರೆ ಮಾರುವ ಅವಸರ ಅನ್ಸೆಲ್ಮೋನಿಗೆ ಇರಲಿಲ್ಲ, ಏಕೆಂದರೆ ಅವನ ಹತ್ತಿರ ಸಾಕಷ್ಟು ಹಣ ಇತ್ತು. ಹೀಗಾಗಿ ಮಾತುಕತೆಯನ್ನು ಕುದುರಿಸಲು ಸುಮಾರು 1 ತಿಂಗಳಿಗಿಂತ ಹೆಚ್ಚು ಸಮಯ ಬೇಕಾಯಿತು ಎಂದು ಲೇಖಕರು ತಿಳಿಸುತ್ತಾರೆ. ಆಸ್ತಿಯನ್ನು ಮಾರಾಟ ಮಾಡುವ ದಿನ ಹೇಗಿತ್ತು? ಅವತ್ತು ಅನ್ಸೆಲ್ಮೋರವರು ಆಫೀಸಿಗೆ ಬಂದರು. ಅದೇ ಹಳೆಯದಾದ ಬಣ್ಣ ಮಾಸಿದ ಹಸಿರು ಕೋಟನ್ನು ಧರಿಸಿದ್ದರು. ಅವರನ್ನು ನೋಡಿದಾಗ ಲೇಖಕರಿಗೆ ಸೆನೆಟರ್ ಕ್ಯಾಟ್ರನರ ನೆನಪಾಯಿತು. ಈ ಕೋಟು ಉದ್ದವಾದ 2 ಹೊದಿಕೆಗಳಿಂದ ಮಾಡಲ್ಪಟ್ಟಿತ್ತು. ಕೈಗೆ ಗ್ಲೌಸ್ಗಳನ್ನು ಹಾಕಿದ್ದರು. ಹರಿದು ಹೋದ ಛತ್ರಿಯೇ ಅವರ ಊರುಗಲಾಗಿತ್ತು. ಅವರ ಹಿಂದೆ ಯಾವಾಗಲೂ ಒಬ್ಬ ಕಪ್ಪು ಬಣ್ಣದ ಯುವಕ ಹಿಂದೆ ಇರ್ತಾ ಇದ್ದ. ಅನ್ಸೆಲ್ಮೋರವರು ಎಲ್ಲರಿಗೂ ವಂದಿಸಿ ಈಗ ಮಾತುಕತೆಗೆ ಕೂಡ್ತಾ ಇದ್ದಾರೆ. ಚಾರ್ಲಿ ಚಾಪ್ಲಿನ್ ಒಂದು ಬ್ಯಾಂಕಿನ ಜೆನೆಟರ್ ಆಗಿ ಪಾತ್ರವಹಿಸಿದಂಥ ಒಂದು ಚಿತ್ರದಲ್ಲಿ ಈ ಥರದ ಡ್ರೆಸ್ಸಿಂಗನ್ನು ಮಾಡಿದ್ದ ಅಂತ ಲೇಖಕರು ನೆನಪು ಮಾಡಿಕೊಡ್ತಾ ಇದ್ದಾರೆ. ಆರಂಭದಲ್ಲಿ ನೇರವಾಗಿ ವಿಷಯಕ್ಕೆ ಹೋಗದೆ ಮಳೆ ಹಾಗೂ ಕುಟುಂಬದ ಕುರಿತಾಗಿ ಚರ್ಚೆ ಮಾಡುತ್ತಾ ಕೊನೆಗೆ ವ್ಯಾವಹಾರಿಕ ಮಾತುಗಳು ಪ್ರಾರಂಭವಾಗುತ್ತವೆ. $1,200 8 ಎಕರೆ ಜಮೀನನ್ನು ಮಾರಾಟ ಮಾಡಲು ಅಲ್ಲಿ ಒಪ್ಪಂದವಾಗಿದೆ. ಆದರೆ ಅಮೇರಿಕನ್ನರು ಯಾರು ಈ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ, ಅವರು ಸರ್ವೇಯರನ್ನು ಕಳಿಸಿ ಅದನ್ನು ಅಳತೆ ಮಾಡಿಸಿದಾಗ ಅನ್ಸೆಲ್ಮೋರರ ಜಾಗ ಕೇವಲ 8 ಎಕರೆ ಇರಲಿಲ್ಲ, ಅದಕ್ಕೆ ಬದಲಾಗಿ ಅದರ 2ರಷ್ಟಿತ್ತು. ಹೀಗಾಗಿ ವ್ಯಾಪಾರದ ದಿನ ಹೆಚ್ಚಿಗೆ ಹಣವನ್ನು 2ರಷ್ಟು ಹಣವನ್ನು ಕೂಡ ಅವರು ತಂದಿದ್ದರು. ಆದರೆ ಅನ್ಸೆಲ್ಮೋ ಏನು ಹೇಳ್ತಾ ಇದ್ದಾನೆ ಅಂದರೆ, ಲೇಖಕರು ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಮೇರಿಕನ್ನರು ಬಹಳ ಒಳ್ಳೆಯ ಜನ, ಅವರು ಸುಲಭವಾಗಿ ನಿನ್ನ ಆಸ್ತಿಯನ್ನು ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಹೆಚ್ಚಿಗೆ ಆಸ್ತಿ ಇದ್ದರೆ ಹೆಚ್ಚಿಗೆ ದುಡ್ಡು ಕೊಡ್ತಾರೆ ಅನ್ನುವಂಥ ವಿಷಯ ಹೇಳಿದಾಗ ಅನ್ಸೆಲ್ಮೋ ಹೇಳ್ತಾನೆ, ಗೆಳೆಯ, ನೀನು ಹೇಳ್ತಾ ಇರುವಂಥ ಮಾತು ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ತಾನೆ. ಯಾಕಂದರೆ ಅಮೇರಿಕನ್ನರು ಒಳ್ಳೆಯವರು ಅಂತ ತಿಳ್ಕೊಂಡೆ ನಾನು ಅವ್ರಿಗೆ ಆಸ್ತಿಯನ್ನು ಮಾರಾಟ ಮಾಡೋಕ್ಕೆ ಒಪ್ಪಿನಿ. ಪದೇ ಪದೇ ನೀನು ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಅದ್ರ ಜೊತೆಗೆ ಅನ್ಸೆಲ್ಮೋರವರು ಏನು ಹೇಳ್ತಾರೆ ಅಂದ್ರೆ, ನನ್ನ ಜಮೀನು ಎಷ್ಟರ ಯಾಕಿದೆ ಅದ್ರ ಬಗ್ಗೆ ನೀವು ತಲೆ ಕೆಡಿಸೋಬಾರ್ದು. ಅಗ್ರಿಮೆಂಟ್ ಆಗಿರೋದು ಕೇವಲ 8 ಎಕರೆ ನಿಮಗೆ ನಾನು ಹ್ಯಾಂಡ್ ಓವರ್ ಮಾಡಬೇಕು, $1,200 ನೀವು ನನಗೆ ಕೊಡ್ರಿ ಅಂಥೇಳಿ ಕೇವಲ ಅಷ್ಟೇ ಹಣವನ್ನು ಪಡ್ಕೊಂಡು ಅಗ್ರಿಮೆಂಟಿಗೆ ಸಹಿ ಹಾಕಿ ಅವರು ವಾಪಸ್ ಹೊರಟು ಹೋಗಿಬಿಟ್ರು.
ಮುಂದೆ ಅಮೇರಿಕನ್ನರು ಅಲ್ಲಿ ಒಂದು ಸಣ್ಣ ಪ್ರಮಾಣದ ಕಂಪೌಂಡನ್ನು ಒಂದು ಮಾಡಿದಂಗೆ ಮಾಡಿಕೊಂಡು ಆ ಮನೆಯೊಳಗೆ ಬಂದು ವಾಸ ಮಾಡಲಿಕ್ಕೆ ಸ್ವಲ್ಪ ಆ ಮನೆಯನ್ನು ರಿಪೇರಿ ಮಾಡಿಸ್ಕೊಂಡು ಬಂದರು. ಆದ್ರೆ ಆ ಹಳ್ಳಿಯ ಹುಡುಗರು ದಿನ ಬಂದು ಆ ಚಿಕ್ಕ ಚಿಕ್ಕ ಬೇಲಿಯನ್ನು ಕಿತ್ತೊಗೆದು ಹೂಗಳನ್ನು ಕೀಳ್ತಾಯಿದ್ರು, ಆಟ ಆಡ್ತಾಯಿದ್ರು. ಏನಾದರೂ ಕೇಳಿದ್ರೆ ಸ್ಪ್ಯಾನಿಷ್ ಭಾಷೆಯಲ್ಲಿ ಉತ್ತರ ಕೊಡ್ತಾಯಿದ್ರು. ಅದು ಅಮೇರಿಕನ್ನರಿಗೆ ಇಷ್ಟ ಆಗಲಿಲ್ಲ. ನಮ್ಮ ಆಸ್ತಿಯೊಳಗೆ ಈ ಊರಿನ ಹುಡುಗರು ಅನ್ನೆಸಸರಿಯಾಗಿ ಒಳಗೆ ಬಂದು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂಥೇಳಿ ಅವರು ಭಾವಿಸಿದರು. ಇದರ ಕುರಿತಾಗಿ ಮುಂದೆ ಅನ್ಸೆಲ್ಮೋರ ಜೊತೆ ಮಾತುಕತೆ ನಡೀತಾ ಇದೆ. ಒಂದು ಸಲ ನೀವು ಆಸ್ತಿಯನ್ನು ಪೂರ್ತಿ ಮಾರಾಟ ಮಾಡಿದ ಮೇಲೆ ಅದರ ಸಂಪೂರ್ಣ ಒಡೆತನ ಅಮೇರಿಕದ್ದಾಗಿರ್ತದೆ. ಆದರೆ ಈ ಹಳ್ಳಿ ಹುಡುಗರು ಬಂದು ದಿನ ಅಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ. ಮರ ಹತ್ತಿಕೊಂಡು ನಿಲ್ಲೋದು, ಆಟ ಆಡೋದು, ಹೂಗಳನ್ನು ಕೀಳೋದು, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೇಳಿದಾಗ ಅನ್ಸೆಲ್ಮೋ ಒಂದು ಮಾತನ್ನು ಹೇಳ್ತಾರೆ. ಸಾಮಾನ್ಯವಾಗಿ ತೋಟ ಮತ್ತು ಭೂಮಿಯನ್ನು ಮಾರಿದಾಗ ಎಲ್ಲ ವಸ್ತುಗಳು ನಿಮಗೆ ಸೇರುತ್ತವೆ, ಆದರೆ ಈ ತೋಟದಲ್ಲಿರುವ ನೀವು ಅವರಿಗೆ ಮಾರಿದಂತೆ ಅಲ್ಲವೇ ಅಂತ ಲೇಖಕರು ಕೇಳಿದಾಗ ಅನ್ಸೆಲ್ಮೋರವರು ಹೇಳ್ತಾರೆ, ನಿಮ್ಮ ಮಾತನ್ನು ನಾನು ಒಪ್ತೀನಿ. ಆದರೆ ಈ ಹಳ್ಳಿಯ ಹುಡುಗರು ಎಲ್ಲ ನನ್ನ ಗಂಡು ಮೊಮ್ಮಕ್ಕಳು ಮತ್ತು ಹೆಣ್ಣು ಮೊಮ್ಮಕ್ಕಳು ಆಗಿರೋದ್ರಿಂದ, ಅವರು ಒಬ್ಬೊಬ್ಬರು ಹುಟ್ಟಿದಾಗಲೂ ಕೂಡ ಒಂದೊಂದು ಗಿಡವನ್ನು ಹಚ್ಚಿರೋದ್ರಿಂದ ಈ ಹಳ್ಳಿಯ ಪ್ರತಿಯೊಂದು ಮಗು ಆ ಮರಗಳ ಬಗ್ಗೆ ಒಂದು ಆತ್ಮೀಯ ಸೆಂಟಿಮೆಂಟನ್ನು ಬೆಳೆಸಿಕೊಂಡಿರೋದ್ರಿಂದ ಅದನ್ನು ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾನೂನಿನ ಪ್ರಕಾರ ಕೊಂಡುಕೊಂಡವರು ಒಡೆತನ ಆದರೂ ಕೂಡ ಇಲ್ಲಿ ಸ್ವಲ್ಪ ಅದಕ್ಕೆ ವ್ಯತಿರಿಕ್ತವಾದಂಥ ಸನ್ನಿವೇಶವನ್ನು ನೀವು ನೋಡಬೇಕಾಗತ್ತಾ ಅಂತ ಹೇಳಿ ಅವರು ಅನಿವಾರ್ಯತೆಯನ್ನು ಬಿಚ್ಚಿಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಮಾಲಕರು ಚೇಂಜ್ ಆಗ್ಬೋದು, ಆದರೆ ಪರಿಸರವನ್ನು ಕಾಪಾಡ್ಕೋಬೇಕು, ಗಿಡ ಮರಗಳನ್ನು ಕಾಪಾಡ್ಕೋಬೇಕು. ಮಾಲಕರ ಯಾರು ಅನ್ನೋದಕ್ಕಿಂತ ಪರಿಸರ ಮತ್ತು ಗಿಡ ಮರಗಳು ಉಳಿಬೇಕು ಅನ್ನೋದೇ ಈ ಪಾಠದ ಸಂದೇಶ ಅಂತ ನಿಮಗೆ ತಿಳಿಸುತ್ತಾ, ಈ ಪಾಠದಲ್ಲಿ ಬಂದಿರುವಂಥ ಎಕ್ಸ್ಟ್ರಾಕ್ಟ್ಗಳನ್ನು, ರೆಫರೆನ್ಸ್ ಕಾಂಟ್ಯಾಕ್ಟ್ಗಳನ್ನು ಒಂದೊಂದಾಗಿ ಈಗ ನೋಡೋಣ. ಮೊದಲನೇ ಎಕ್ಸ್ಟ್ರಾಕ್ಟು ನೋಡ್ರಿ. ಐ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಬಿಕಾಸ್ ಐ ಕುಡ್ ನಾಟ್, ದೇ ಆರ್ ನಾಟ್ ಮೈನ್ ಅಂತ 2024 ಏಪ್ರಿಲ್ಗೂ ಕೇಳ್ಯಾರ, 2024 ಜೂನ್ಗೂ ಕೇಳ್ಯಾರ. ಹೂ ಈಸ್ ದ ಸ್ಪೀಕರ್, ಈ ಮಾತನ್ನು ಹೇಳಿದವರು ಯಾರು ಅಂತ ಕೇಳ್ಯಾರ. ನಾನು ಆಸ್ತಿಯನ್ನು ಮಾರಾಟ ಮಾಡಿರ್ಬೋದು, ಆದರೆ ಅಲ್ಲಿರುವಂಥ ಗಿಡ ಮರಗಳನ್ನು ಮಾರಾಟ ಮಾಡಿಲ್ಲ, ಏಕೆಂದರೆ ಅವು ನನ್ನವಲ್ಲ. ಈ ಮಾತನ್ನು ಹೇಳಿದವರು ಯಾರು ಅಂತ ಕೇಳಿದ್ರೆ ಇದಕ್ಕೆ ಉತ್ತರ ಡಾನ್ ಅನ್ಸೆಲ್ಮೋ ಅಂತ ಬರೆದುಬಿಟ್ರೆ ಮುಗೀತು. ಹೂ ಡಿಡ್ ಹಿ ಸೇ ದಿಸ್ ಟು, ಯಾಕೆ ಅವರು ಈ ರೀತಿ ಹೇಳಿದರು? ಆನ್ಸರ್ ದ ನರೇಟರ್, ಯಾರಿಗೆ ಹೇಳಿದರು, ಯಾರಿಗೆ ಈ ಮಾತನ್ನು ಹೇಳಿದರು ಅಂತ ಇದನ್ನು ಲೇಖಕರು ಅಥವಾ ಮತ್ತು ಅಮೇರಿಕನ್ನರಿಗೆ ಹೇಳಿದ ಮಾತಿದು. ಇನ್ನು ಸಿ, ವೈ ಡಿಡ್ ನಾಟ್ ಹಿ ಸೆಲ್ ದ ಟ್ರೀಸ್, ನಾನು ಈ ಗಿಡ ಮರಗಳನ್ನು ಮಾರಾಟ ಮಾಡಿಲ್ಲ ಅಂತ ಹೇಳಿ ಯಾಕೆ ಹೇಳ್ತಾರೆ ಅಂದ್ರೆ ಬಿಕಾಸ್ ದ ಟ್ರೀಸ್ ಬಿಲಾಂಗ್ ಟು ಚಿಲ್ಡ್ರನ್ ಆಫ್ ರಿಯೋ ಇನ್ ಮಿಡಿಯೋ, ಯಾಕೆಂದರೆ ಅಲ್ಲಿರುವಂಥ ಗಿಡ ಮರಗಳು ಲೇಖಕರಿಗೆ ಅನ್ಸೆಲ್ಮೋರವರಿಗೆ ಸೇರಿದ್ದಲ್ಲ, ಅವು ರಿಯೋ ಇನ್ ಮಿಡಿಯೋದ ಮಕ್ಕಳಿಗೆ ಸೇರಿದ್ದು ಅನ್ನುವಂಥ ಅರ್ಥ ಇಲ್ಲಿದೆ. ಇನ್ನು ಅದೇ ರೀತಿ ಎರಡನೇ ಎಕ್ಸ್ಟ್ರಾಕ್ಟಿಗೆ ಹೋಗೋದಾದ್ರೆ, ಒನ್ ಡೇ ದೇ ಕೇಮ್ ಬ್ಯಾಕ್ ಟು ದ ಆಫೀಸ್ ಟು ಕಂಪ್ಲೇನ್, 2022 ಮಾರ್ಚಕ್ಕೆ ಕೇಳ್ಯಾರ. ಒಂದು ದಿವಸ ಅವರು ನನ್ನ ಆಫೀಸಿಗೆ ಬಂದರು ಮತ್ತು ಫಿರ್ಯಾದನ್ನು ಕೊಟ್ಟರು. ಹೂ ಡಸ್ ದೇ ರೆಫರ್ ಟು, ಅವರು ಅಂದರೆ ಯಾರು? ಆಫೀಸು ಅನ್ಸೆಲ್ಮೋನ ಆಫೀಸ್, ಅದು ಆಫೀಸಿಗೆ ಬಂದು ಕಂಪ್ಲೇಂಟ್ ಕೊಟ್ಟವ್ರು ಯಾರು ಅಂತ ಕೇಳ್ತಾರೆ. ಅವರು ಅಂದರೆ ಯಾರು? ಅಮೇರಿಕನ್ಸ್. ಹೂ ಡಿಡ್ ದೇ ಕಂಪ್ಲೇನ್ ಅಬೌಟ್, ಯಾರ ಬಗ್ಗೆ ಅವರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ರು? ಚಿಲ್ಡ್ರನ್ ಆಫ್ ರಿಯೋ ಇನ್ ಮಿಡಿಯೋ ಅಂತ ಬರೀಬೇಕು. ಕಂಪ್ಲೇಂಟ್ ಏನಾಗಿತ್ತು? ವಾಟ್ ವಾಸ್ ದ ಕಂಪ್ಲೇಂಟ್? ಸಿ, ಎವ್ರಿ ಡೇ ದ ಚಿಲ್ಡ್ರನ್ ಆಫ್ ದ ವಿಲೇಜ್ ಓವರ್ ರನ್ ದ ಆರ್ಕರ್ಡ್ ಆ್ಯಂಡ್ ಸ್ಪೆಂಡ್ ಮೋಸ್ಟ್ ಆಫ್ ದೇರ್ ಟೈಮ್ ದೇರ್, ಪ್ರತಿ ದಿವಸ ಮಕ್ಕಳು ಬಂದು ನಮ್ಮ ಪ್ರಾಪರ್ಟಿ ಒಳಗೆ ಎಂಟ್ರ್ ಮಾಡಿ ಆ ಹಣ್ಣಿನ ತೋಟದೊಳಗೆ ಆಟ ಆಡ್ತಾರೆ, ಹೂಗಳನ್ನು ಕೀಳ್ತಾರೆ ಅನ್ನೋದೇ, ತಮ್ಮ ಬಹಳಷ್ಟು ಸಮಯವನ್ನು ಇಲ್ಲೇ ಕಳೀತಾರೆ ಅನ್ನೋದೇ, ಅವರು ಇಲ್ಲಿಗೆ ಬರಬಾರ್ದು ಅನ್ನೋದು ಅವರ ಕಂಪ್ಲೇಂಟ್ ಆಗಿತ್ತು. ಇನ್ನು ಎಕ್ಸ್ಟ್ರಾಕ್ಟ್ ನಂಬರ್ 3ಗೆ ಹೋಗೋದಾದ್ರೆ, ಐ ಡಿಡ್ ನಾಟ್ ಸೆಲ್ ದೆಮ್ ಟ್ರೀಸ್ ಇನ್ ದ ಆರ್ಕರ್ಡ್, 2024 ಆಗಸ್ಟಿಗೆ ಕೇಳ್ಯಾರ, 2019 ಜೂನ್ಗೆ ಕೇಳ್ಯಾರ. ಆಯ್ ಅಂದರೆ ಯಾರು ಅಂತ ಕೇಳ್ಯಾರ. ಹಣ್ಣಿನ ತೋಟದಲ್ಲಿರುವ ಗಿಡ ಮರಗಳನ್ನು ನಾನು
ಸೆಲ್ ಮಾಡಿಲ್ಲ ಅಂತ ಹೇಳ್ತಾನಲ್ಲ, ನಾನು ಅಂದರೆ ಯಾರು ಅಂತ ಕೇಳ್ಯಾರ, ಡಾನ್ ಅನ್ಸೆಲ್ಮೋ ಅಂತ ಬರೀಬೇಕು. ಹೂ ಡಿಡ್ ನಾಟ್ ದ ಸ್ಪೀಕರ್ ಸೆಲ್ ದ ಟ್ರೀಸ್, ಯಾರಿಗೆ ಆತ ಸೆಲ್ ಮಾಡಿಲ್ಲ ಅಂದ್ರೆ ಅಮೇರಿಕನ್ನರಿಗೆ ಸೆಲ್ ಮಾಡಿಲ್ಲ ಅಂತ ಬರೀಬೇಕು. ವೈ ಡಿಡ್ ನಾಟ್ ದ ಸ್ಪೀಕರ್ ಸೆಲ್ ದ, ಬಿಕಾಸ್ ಹಿ ಬಿಲೀವ್ಡ್ ದ ಟ್ರೀಸ್ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮಿಡಿಯೋ, ಯಾಕಂದರೆ ಆ ಗಿಡ ಮರಗಳು ರಿಯೋ ಇನ್ ಮಿಡಿಯೋದ ಮಕ್ಕಳಿಗೆ ಸೇರಿದ್ದು ಅನ್ನೋದು ಅದರ ನಂಬಿಕೆ ಆಗಿತ್ತು ಅಂತ ಬರೆದ್ಬಿಟ್ರೆ ಆಯ್ತು. ಇನ್ನು ನಾಲ್ಕನೇದ್ದು, ಹಿ ಸೈನ್ಡ್ ದ ಡೀಡ್ ಆ್ಯಂಡ್ ಟುಕ್ ದ ಮನಿ ಬಟ್ ರಿಫ್ಯೂಸ್ ಟು ಟೇಕ್ ಮೋರ್ ದ್ಯಾನ್ ದ ಅಮೌಂಟ್ ಅಗ್ರೀಡ್ ಅಪಾನ್, ಅವರು ಒಪ್ಪಂದ ಪತ್ರಕ್ಕೆ ಸಹಿ ಹಾಕಿದರು ಮತ್ತು ಮೊದಲು ನಿಗದಿಪಡಿಸಿದ ಹಣವನ್ನು ಅಷ್ಟೇ ಪಡೆದುಕೊಂಡರು, ಎಕ್ಸ್ಟ್ರಾ ಅಮೌಂಟನ್ನು ಪಡ್ಕೊಳ್ಳಿಲ್ಲ ಮತ್ತು ಅವರು ಅಲ್ಲಿಂದ ಹೊರಟು ಹೋದರು. 2020 ಸೆಪ್ಟೆಂಬರ್ಗೆ ಕೇಳ್ಯಾರ. ಅವನು ಅಂದರೆ ಯಾರು, ಅವನು ಒಪ್ಪಂದಕ್ಕೆ ಸಹಿ ಹಾಕಿದ ಅಂತ ಹೇಳ್ತೀವಲ್ಲ, ಅವನು ಅಂದರೆ ಯಾರು ಅಂತ ಕೇಳ್ಯಾರ, ಡಾನ್ ಅನ್ಸೆಲ್ಮೋ ಅಂತ ಬರೀಬೇಕು. ಎಷ್ಟು ಹಣವನ್ನು ತೆಗೆದುಕೊಂಡು ಹೋದರು ಅಂದರೆ ಕೇವಲ $1200. ಎಕ್ಸ್ಟ್ರಾ ಅಮೌಂಟನ್ನು ಯಾಕೆ ಇಸ್ಕೊಲಿಲ್ಲ, ಸಿ ಐತೆ ನೋಡ್ರಿ, ವೈ ಡಿಡ್ ಹಿ ರಿಫ್ಯೂಸ್ ಟು ಟೇಕ್ ಮೋರ್ ಅಮೌಂಟ್ ಅಂತ, ಯಾಕಂದ್ರೆ ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್. ಒಮ್ಮೆ ಏನು ಒಪ್ಪಂದ ಆಗೈತಿ, ಒಪ್ಪಂದ ಅಂದ್ರೆ ಒಪ್ಪಂದನ, ಪ್ರಿನ್ಸಿಪಲ್ ಅಂದ್ರೆ ಆದರ್ಶ ತತ್ವ ಸಿದ್ಧಾಂತಗಳಿಗೆ ಬದ್ಧನಾದಂಥ ವ್ಯಕ್ತಿ. ಕೆಲವೊಂದು ಸಲ ಅನ್ಸೆಲ್ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಎಕ್ಸ್ಪ್ಲೇನ್ ಅಂತೇಳಿ 2 ಅಂಕಕ್ಕೂ ಕೂಡ ಈ ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನು ಮುಂದಿನ ಎಕ್ಸ್ಟ್ರಾಕ್ಟಿಗೆ ಹೋಗೋದಾದ್ರೆ, ಐ ನ್ಯೂ ದೇ ವೇರ್ ಗುಡ್ ಪೀಪಲ್ ಬಟ್ ಐ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಇನ್ ದ ಆರ್ಕರ್ಡ್. 2024 ಆಗಸ್ಟಿಗೆ ಕೇಳ್ಯಾರ, 3ನೇ ಹಂತದ ಪರೀಕ್ಷೆ. ಅಲ್ಲಿ ಏನು ಹೇಳ್ಯಾರ, ಅವರು ನಾನು ಒಳ್ಳೆ ಜನ ಅನ್ನೋದು ನನಗೆ ಗೊತ್ತೈತಿ, ಒಳ್ಳೆ ಜನ ಇದ್ದಿದ್ದಕ್ಕನ ನಾನು ಅವ್ರಿಗೆ ಆಸ್ತಿ ಮಾರಾಟ ಮಾಡೀನಿ, ಆದರೆ ನಾನು ಗಿಡ ಮರಗಳನ್ನು ಮಾರಾಟ ಮಾಡಿಲ್ಲ. ಹಣ್ಣಿನ ಆರ್ಕರ್ಡ್ ಅಂದರೆ ಹಣ್ಣಿನ ತೋಟ, ಆ ಹಣ್ಣಿನ ತೋಟದಲ್ಲಿರುವಂಥ ಗಿಡ ಮರಗಳನ್ನು ಮಾರಾಟ ಮಾಡಿಲ್ಲ ಅಂತ ಹೇಳ್ತಾನಲ್ಲ, ನಾನು ಅಂದರೆ ಯಾರು ಅಂತ ಕೇಳ್ಯಾರ, ಡಾನ್ ಅನ್ಸೆಲ್ಮೋ ಅಂತ ಬರೀಬೇಕು. ಯಾರು ಗುಡ್ ಪೀಪಲ್ ಅಂತ ಕರೆದಿರೋದು ಯಾರನ್ನ ಅಂತ ಕೇಳ್ಯಾರ, ಅಮೇರಿಕನ್ಸ್ ಅಂತ ಬರೀಬೇಕು. ಯಾಕೆ ಆತ ಗಿಡ ಮರಗಳನ್ನು ಮಾರಾಟ ಮಾಡಿಲ್ಲ ಅಂತ ಹೇಳ್ತಾನಂದ್ರೆ, ಆ ಗಿಡ ಮರಗಳು ದೇ ಆರ್ ಬಿಕಾಸ್ ದ ಟ್ರೀಸ್ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮಿಡಿಯೋ ಅಂಥೇಳಿ ಅಲ್ಲಿ ಉತ್ತರ ಬರೆದ್ಬಿಟ್ರೆ ಉತ್ತರ ಮುಗೀತು. ಯಾರು ಮೊದಲನೇ ಸಲ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ, ಇವತ್ತೇ ಸಬ್ಸ್ಕ್ರೈಬ್ ಆಗಿರಿ. ನಾವು ಹೀಗೆ ಒಂದೊಂದೇ ಪಾಠದ ಮೇಲೆ ಪ್ರತ್ಯೇಕ ವಿಡಿಯೋಗಳನ್ನು, ಅದು ಎಕ್ಸ್ಟ್ರಾಕ್ಟ್ಗಳು ಬೇರೆ ಆಗಿರ್ಬೋದು, ಪ್ರಶ್ನೆ ಉತ್ತರಗಳು ಬೇರೆ ಆಗಿರ್ಬೋದು, ಅವುಗಳನ್ನು ಹಾಕ್ಕೊತ ಹೋಗ್ತೀವಿ. ಅವು ಮುಂದಿನ ಪರೀಕ್ಷೆಯೊಳಗೆ ನಿಮಗೆ ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.